ಬೇಕು ನಾನು ನಿಮಗೆ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಪ್ರಚಾರ ಜೋರಾಗಿ ನಡೀತಾ ಇದೆ. ನೋಡ್ತಿರುವಂತಹ ವಿಜುವಲ್ಸ್ ಯಾರ್ಯಾರಿದ್ದಾರೆ, ಸಚಿವರೆಲ್ಲ ಇದ್ದಾರಲ್ಲಿ. ಆರ್ ಅಶೋಕ್ ಈಗ ಅವರೇ ಇನ್ಚಾರ್ಜಲ್ಲಿ, ನಾರಾಯಣ್ ಗೌಡ್ರು ಇದ್ದಾರೆ, ಗೋಪಾಲಯ್ಯನವರು ಬಂದಿದ್ದಾರೆ, ಮತಯಾಚನೆ ಮಾಡ್ತಿದ್ದಾರೆ, ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಸಾಮಾಜಿಕ ಅಂತರ ಇಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಹುತೇಕ ಮಂದಿ ಅಲ್ಲಿ ಮಾಸ್ಕೇ ಹಾಕಿಲ್ಲ, ಕರೆಕ್ಟ್ ಅಲ್ವಾ? ನಾನು ನೋಡ್ತಾ ಇದ್ದೀನಿ, ನನ್ನ ಸಹೋದ್ಯೋಗಿಗಳೆಲ್ಲ ಕೂಡ ಕವರ್ ಮಾಡಿಕೊಡ್ತಿದ್ದಾರೆ ವಿಜುವಲ್ಸ್ಗಳನ್ನು. ಸಾಮಾಜಿಕ ಅಂತರ ಅಂತೂ ಹೋಯಿತು, ಮಾಸ್ಕ್ ಅಂತೂ ತುಂಬ ಜನರ ಹತ್ರ ಇಲ್ಲ. ಆರ್ ನಗರ ಅಖಾಡಕ್ಕೆ ಮಗದೊಂದು ಕಡೆ ಕಾಂಗ್ರೆಸ್ಸಿಂದ ಹುಲಿಯಾ ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಕುಸುಮಾ ಪರ ಇವತ್ತು ಅವರು ಕೂಡ ಪ್ರಚಾರದ ಭರಾಟೆ ಜೋರಾಗಿದೆ. ಇನ್ನೂ ಎಂಟ್ರಿ ಕೊಟ್ಟಿಲ್ಲ ರೋಡ್ಗೆ, ರೋಡ್ ಶೋ ನಡೆಸೋಕೆ ಅವರು ಕೂಡ ರೆಡಿ ಆಗ್ತಿದ್ದಾರೆ. ಆದರೆ ಬಿ ಜೆ ಪಿಯವರು ಅರ್ಲಿ ಎಂಟ್ರಿ ಆದರೂ ರೋಡ್ ಶೋ ನಡೆಸ್ತಿದ್ದಾರೆ, ಜನವೋ ಜನ. ಆದರೆ ಎಲ್ಲ ಕಡೆ ಸಾಮಾಜಿಕ ಅಂತರ ಮಂಗಮಾಯ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶ್ರೀನಿವಾಸ್. ಗುಡ್ ಮಾರ್ನಿಂಗ್ ಹರೀಶ್. ಕೊರೋನಾ ಪ್ರೋಟೋಕಾಲ್ ಇದೆ, ಅದು ಇಟ್ಕೊಂಡೇ ಮಾಡ್ತೀವಿ ಅಂತಾರೆ, ಅದರ ದೃಶ್ಯದಲ್ಲಿ ಮಾತ್ರ ಏನೂ ಕಾಣಿಸ್ತಿಲ್ಲ. ಏನ್ ನಡೀತಿದೆ ಅಲ್ಲಿ? ನಿಜವಾಗ್ಲೂ ಹರೀಶ್, ಖಂಡಿತವಾಗಿಯೂ ಏನೋ ಒಂದು ಆರ್ ನಗರ ಬೈ ಎಲೆಕ್ಷನ್ ಚುನಾವಣೆಗೆ ದಿನಗಣನೆ ಶುರು ಆದಂತೆ ಒಂದು ಪ್ರಚಾರದ ಆಗಿದೆ. ಅದೇ ರೀತಿಯಲ್ಲಿ ನೂರಾರು ಜನ, ಸಾವಿರಾರು ಜನರನ್ನ ಸೇರಿಸ್ಬಿಟ್ಟು ಒಂದು ಪ್ರಚಾರ ಮಾಡ್ತಕ್ಕಂತ ಕಾರ್ಯವೈಖರಿ ಏನಿದೆ, ಈ ಕಾರ್ಯವೈಖರಿ ಚುನಾವಣಾ ಸಂದರ್ಭದಲ್ಲಿ ಸಾಮಾನ್ಯವಾದ್ರೂ ಕೂಡ ಈ ಕೋವಿಡ್ ಟೈಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪು ಅಂತಕ್ಕಂಥ ಮಾಹಿತಿ ಕೂಡ ಇಲ್ಲಿ ವ್ಯಕ್ತವಾಗ್ತಿದೆ ಅಂತ ಹೇಳ್ಬೋದು, ಅಭಿಪ್ರಾಯ ಕೂಡ. ಅಂದ್ರೆ ಪ್ರಮುಖ ಸಚಿವರು, ಕಂದಾಯ ಸಚಿವ ಆರ್ ಅಶೋಕ್ ಇವತ್ತು ಒಂದು ಮುನಿರತ್ನ ಪರವಾಗಿ ಪ್ರಚಾರ ನಡೆಸಿದ್ದಾರೆ. ಸಚಿವ ನಾರಾಯಣ ಗೌಡ ಇದ್ದಾರೆ, ಸಚಿವ ಗೋಪಾಲಯ್ಯ ಕೂಡ ಇದ್ದಾರೆ, ಸಾವಿರಾರು ಜನ ಕಾರ್ಯಕರ್ತರು ಇದ್ದಾರೆ. ಆದ್ರೆ ಬಹುತೇಕ ಕಾರ್ಯಕರ್ತರು ಮಾಸ್ಕ್ ಅನ್ನ ಹಾಕಿಲ್ಲ ಅಂತ ಹೇಳ್ಬೋದು, ಮತ್ತು ಸಾಮಾಜಿಕ ಅಂತರ ಅಂತೂ ಇದು ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಇದರ ನಡುವೆನೆ ಸಚಿವರು ಪ್ರಚಾರ ಕೂಡ ಮಾಡ್ತಾ ಇದಾರೆ. ಒಂದ್ ಕಡೆ ಸರ್ಕಾರ ನಿಯಂತ್ರಣವಾಗಿಲ್ಲ ಅಂತಾರೆ, ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ, ಮಾಸ್ಕ್ ನ ಧರಿಸ್ಕೊಳ್ಳಿ, ಈ ಎಲ್ಲಾ ಒಂದು ಕೋವಿಡ್ ನಿಯಮಗಳನ್ನ ಪಾಲಿಸ್ತಾನೆ ಹಬ್ಬಗಳನ್ನ ಆಚರಿಸಿ, ಮೆರವಣಿಗೆಯನ್ನು ಮಾಡಿ, ಪ್ರಚಾರವನ್ನು ಮಾಡಿ ಅಂತ ಹೇಳ್ತಾ ಇದ್ರು ಕೂಡ ಯಾವುದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ ಈ ತರ ಪ್ರಚಾರ ಮಾಡ್ತಾ ಇರೋದು ಎಷ್ಟು ಸರಿ ಅಂತಕ್ಕಂಥದ್ದು ಒಂದು ನೈತಿಕತೆ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಇದ್ರ ನಡುವಿನ ಒಂದು ಪ್ರಚಾರದ ಒಂದು ಭರಾಟೆ ಜೋರಾಗಿದೆ ಅಂತ ಹೇಳ್ಬೋದು. ಶ್ರೀನಿವಾಸ್, ಈ ಕ್ಷಣದ ಮಾಹಿತಿಗಾಗಿ